ಲೋ ಮಂಜಾ ಮಂಜಾ ಲೋ ಪ್ರದಿ ಮೆಲ್ಲಕ್ ಕೂಗ್ಲಾ ಅವಜ್ಜಿ ಏನಾರ ಕೇಳಿಸ್ಕೊಂಡ್ರೆ ಆಮೇಲೆ ಎಲ್ಲಿ ಕರ್ಕೊಂಡು ಹೋಗಿರ್ಲಾ ಅವ್ರನ್ನ ಅಂತ ಮತ್ತೆ ಬೈದಾಡ್ತತೆ. ಮಂಜಾ ಲೇ ಮಂಜಾ ಲೋ ಮಂಜಾ ಒಳ್ಳೆ ನೆನಪಿನ ಶಕ್ತಿ ಇಟ್ಕೊಂಡು ಬಿಡ್ಲಾ ಮರ್ತೇ ಬಿಡ್ತೀನಿ ನೋಡ್ಲಾ ನಿನ್ಗೆ ಏನಾರ ಹೇಳ್ಬಿಟ್ರೆ. ಅಪ್ಪ ನೀನೇನು ಮಾಡಿಲ್ಲ ಹೇಳಿದ್ದನ್ನ ಮರ್ತಿದೀಯ. ಏನ್ ಹೇಳಿದ್ವಿ ಹೇಳಿ ನಿನ್ನೆಯ ನಿನ್ನೆನಾ ಏನ್ ಹೇಳಿದ್ವಿ? ಲೋ ಮಂಜಾ ಗಣೇಶ ಕಲೆಕ್ಷನ್ ಮಾಡೋಣ ಅಂತ ಹೇಳಿದ್ವಲ್ಲ, ಅಲ್ಲ ಮರ್ತೋಗಿದೆಯಲ್ಲ. ಓ ಹೌದಲ್ವೇ, ಸಾರಿ ಕಣ್ಲ ಪ್ರದಿ, ಸಾರಿ ಕಣ್ರಲ್ಲ, ಮರ್ತು ಬಿಟ್ಟೆ. ಅದು ನಮ್ಮ ಮನೆಗೆ ನಮ್ಮ ರಂಗಜ್ ಬದ್ನಾಗಿನ ಅಜ್ಜಿ ಜೊತೆ ಆಟ ಆಡ್ಕೊಂತ ನಿಮ್ಮ ಹತ್ರ ಏನ್ ಹೇಳ್ತೀನಿ ಅನ್ನೋದೇ ಮರ್ತೋಗ್ಬಿಡ್ತೈತ್ ಕಣ್ಲ. ಸಾರಿ ಕಣ್ಲ. ಆತ್ ಕಣಪ್ಪ, ಸಾರಿ ಗಿರಿ ನೀನೇ ಇಟ್ಕ. ಈಗೇನ್ ಬರ್ತೀಯ ಬರಲ್ವಾ? ಅದೇ ಹೇಳಿದಲ್ಲ ರೋಡ್ ತಾವ್ ಹೋಗೋಣ ಅಂತಂದು. ಆ ರೋಡ್ ತಾವ್ ಹೋದ್ರೆ ಎಲ್ಲರೂ ಸಿಗ್ತಾರೆ, ಆರಾಮಾಗಿ ದುಡ್ಡು ಎತ್ಬೋದು. ಈ ಊರೊಳಗಾದ್ರೆ ಅಷ್ಟೊಂದು ಯಾರು ಸಿಗಕ್ಕಿಲ್ಲ. ಆಮೇಲೆ ನಾಳೆ ಕೊಡ್ತೀವಿ ನಾಡ್ದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೈ ಎತ್ತುತ್ತಾರೆ. ಇವಾಗ ರೋಡ್ ಹತ್ತ ಹೋದ್ರೆ ಸಖತ್ ಬಾಚ್ಬೋದು. ಹೆಂಗಂತೀಯ? ಅಲ್ಲಿಗೆ ಹೋಗೋಣ, ಇನ್ನೇನು ಊರಾಗೆ ರೌಂಡ್ ಹೊಡಿಯೋಣ? ಯೋ ಪ್ರತಿ, ಮೊದ್ಲು ಹೊರಗಡೆನೆ ಎತ್ತರ ಕಣ್ಣ, ಆಮೇಲೆ ಊರೊಳಗೆ ಎತ್ತರಂತೆ. ಹಂಗಾರೆ ಸರಿ ಬಾ, ಮತ್ತೆ ಎಲ್ಲದನ್ನು ರೆಡಿ ಮಾಡಿದೀವಿ, ಹಗ್ಗ ಗಿಗ್ಗ ಎಲ್ಲ ರೆಡಿ ಮಾಡ್ಕೊಂಡಿವಿ, ಬಾ ಮತ್ತೆ. ಹೌದಾ? ಸರಿ ಮತ್ತೆ ನಡ್ರಿ ಹಂಗಾರೆ. ಯೋ ಪ್ರದಿ, ಇದೇ ಜಾಗ ಚೆನ್ನಾಗೈತೆ, ಇಲ್ಲೇ ನಿಂತ್ಕೊಂಡ್ಬಿಡೋಣ. ಸರಿ ಕಣ್ಲ ಮಂಜ, ಹಂಗೆ ಮಾಡೋಣ. ಈ ತಂಬರ್ಲೇ ಗಾಡಿ ಯಾವ್ದಾರ ಬಂದ್ಬಿಡ್ತದ, ಬೇಗ ಹಗ್ಗ ಹಿಡ್ಕೊಳ್ಳೋಣ. ಸರಿ ನೋಡ್ರಲ್ಲ, ಹಗ್ಗ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡ್ಬೇಡ್ರಿ. ಮತ್ತೆ ಗಾಡಿ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಬಿಟ್ಟು ಬಿಸಾಕ್ ಓಡೋದಿರ, ಮತ್ತೆ ನಿಮ್ನೆ ಹಿಡ್ಕೊಂಡು ನಿಂತ್ಕೋಬೇಕು ನೋಡ್ರಿ, ಹೇಳಿದೀನಿ. ಸರಿ ಕಣ್ಲ ಮಂಜ. ಸರಿ ಸರಿ, ಯಾವ್ದೋ ಗಾಡಿ ಸೌಂಡ್ ಆದಂಗ ಆಗ್ತೈತಿ, ಯಾವ್ದೋ ಗಾಡಿ ಬಂದಂಗ ಆತು. ಪ್ರದಿ ಆ ಕಡೆ ನಿಂತ್ಕೊಳ್ಳ. ಯೋ ಪ್ರದಿ, ಯಾವ್ದೋ ಬೈಕ್ ಬರ್ತೈತ್ ಕಣ್ಲ. ಬರ್ಲಿ ಸುಮ್ಕಿರು. ಲೇ ಹಗ್ಗ ಮಾತ್ರ ಬಿಡ್ಬೇಡ್ರಿ ಕಣ್ರಲ್ಲ, ಸುಮ್ಮನೆ ನಿಂತ್ಕೋಬೇಕು ನೋಡ್ರಿ. ಲೇ ಇದ್ಯಾಕ್ರಲ್ಲ ಅಡ್ಡ ನಿಂತ್ಕೊಂಡಿರ, ಹಿಂಗ ಹಗ್ಗ ಇಟ್ಕೊಂಡು ದಾರಿ ಬಿಡ್ರಲ್ಲ. ಅಲ್ಕಂಡ್ರ ಹುಡುಗರ, ನಿಮಗೆ ಮಾಡಕ್ ಕೆಲ್ಸ ಇಲ್ವೇ? ಸ್ಕೂಲು ಗೀಲು ಮನೆ ಅಂತ ಇರಬಿಟ್ಟು ಇದೇನ್ರಲ್ಲ ನಿಮ್ದು ರೋಡಲ್ಲಿ ಹಗ್ಗ ಇಟ್ಕೊಂಡು ನಿಂತ್ಕೊಂಡು ಗಣೇಶ ಕಲೆಕ್ಷನ್ ಅಂತ ಹೇಳಿ ಊರಾಗೆ ಜನರುಗಳು ಹಬ್ಬ ಮಾಡೇ ಮಾಡ್ತಾರೆ. ಅವಾಗ ಹಬ್ಬ ಮಾಡ್ಕೊಂಡು ಸುಮ್ಮನೆ ಆಟ ಆಡ್ಕೊಂಡು ಕುಣ್ಕೊಂಡು ಇರಬಿಟ್ಟು ನಿಮ್ದೇನ್ರಲ್ಲ ದೊಡ್ಡ ಮನುಷ್ಯರ ಥರ ಗಣೇಶನ್ ಇಡ್ತೀವಿ ಅದನ್ನ ಇಡ್ತೀವಿ ದುಡ್ಡು ಕೊಡ್ರಿ ಅಂತ ಹೇಳಿ. ಇವನು ಯಾವನಪ್ಪ, ಇವನು ಹಿಂಗಂತವನೇ. ಸುಮಾರು ದಿನದಿಂದ ಹುಡುಗಿರೇ ಸಿಗ್ತಾ ಇಲ್ಲ ಅಂತ ಬಡ್ಕೊತಾ ಇದ್ದೆ. ಇವತ್ತು ಯಾವ್ದೋ ಒಂದು ಒಳ್ಳೆ ಹುಡುಗಿ ಸಿಕ್ಕತ್ತೆ, ನೋಡಕ್ ಬರ್ತೀರಾ ಅಂತ ಫೋನ್ ಮಾಡಿದ್ರೆ ಆರಾಮಾಗಿ ಇವತ್ತು ಸ್ಮಾರ್ಟಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಇವ್ನು ನೋಡಿದ್ರೆ ಹೋಗೋ ಕೆಲಸ ಆಗಕ್ಕಿಲ್ಲ ಅಂತವನೇ. ಅಯ್ಯೋ, ಇವನು ಬಾಯಾಗ ಮೊದಲೇ ಬೇರೆ ಕೊಡಲಿಲ್ಲ ಅಂದರೆ ನಿನ್ನ ಕೆಲಸ ಆಗಕ್ಕಿಲ್ಲ ಅಂತ ಹೇಳಿದಾನೆ. ಯಪ್ಪ, ಮೊದಲು ನನ್ನ ಕೆಲಸ ಆಗಬೇಕು. ಸುಮಾರು ದಿನದಿಂದ ಹುಡುಕಿ ಸಾಕಾಗೋಗಿದೆ ಹುಡುಗಿರ್ನ. ಈಗ ಯಾಗ ಒಂದು ಒಳ್ಳೆ ಸಂಬಂಧ ಬಂದಿದೆ, ಇದನ್ನು ಬಿಟ್ಟರೆ ಹೆಂಗೆ ಹೇಳು? ಅಪ್ಪ ದೇವ್ರೆ ಗಣೇಶ, ಆ ಥರದ್ದು ಏನು ಮಾಡಬೇಡಪ್ಪ. ಈಗ ನೋಡೋಕೆ ಹೋಗ್ತಾರೆ, ಸಂಬಂಧ ಆಗೋ ಥರ ಮಾಡಪ್ಪ. ನಿನಗೆ ನಾನು ಕೊಡ್ತೀನಪ್ಪ ಕಾಣಿಕೆನ. ಕೊಡ್ತೀನಿ ಕಣಪ್ಪ, ಹಂಗೆಲ್ಲ ಶಾಪ ಹಾಕಕ್ ಹೋಗ್ಬೇಡ್ರಿ. ದೇವ್ರ ತಾನೇ, ನಾವು ಕೊಟ್ರೆ ದೇವ್ರ ನಮಗೆ ಕೊಟ್ಟೆ ಕೊಡ್ತಾನೆ. ಕೊಡ್ತೀನಿ ತಗೊಳಪ್ಪ. ಜಾಸ್ತಿ ದುಡ್ಡ
ಅಯ್ಯೋ ಕೊಡ್ತೀನಿ ಕಣಪ್ಪ. ಒಟ್ನಲ್ಲಿ ನಾನು ಹೋಗೋ ಕೆಲಸ ಆಗ್ಬೇಕಷ್ಟೇ. ನಿಮ್ ದೇವ್ರ ಹತ್ರ ಬೇಡ್ಕೇಳ್ರಿ ಈ ಅಣ್ಣಂದು ಹೋಗೋ ಕೆಲಸ ಆಗ್ಲಿ ಅಂತ ಹೇಳ್ಬಿಟ್ಟು. ಹಂಗೇನಾರ ಆಗ್ಬಿಟ್ರೆ ನೀವು ಗಣೇಶನ್ ಕೂರಿಸ್ತಿರಲ್ಲ, ಅವಾಗ ಬಂದು ಇದಕ್ಕಿನ್ನ ಜಾಸ್ತಿನೇ ಇನ್ನ ಕೊಟ್ಬಿಟ್ಟು ಇನ್ನ ಎಲ್ಲ ನಂದೇ ಆಗಿರ್ತತ್ ನೋಡ್ರಿ. ನಾನೇ ಬಂದ್ಬಿಟ್ಟು ನಿಮಗೆ ಏನೇನ್ ಬೇಕೋ ಡೆಕೋರೇಷನ್ಗೆಲ್ಲ ಕೊಡ್ಸ್ಬಿಡ್ತೀನಿ. ಹ್ಞೂ ಕಣ್ರಲ್ಲ ಹುಡುಗರ, ನೀವು ಬೇಡ್ಕೇಳ್ರಿ ನಿಮ್ ಗಣೇಶನ ಹತ್ರ ಇವ್ ಅಣ್ಣನ್ ಕೆಲಸ ಆಗ್ಲಿ ಅಂತಂದು. ಓ, ನಾನ್ ಯಾವತ್ತೂ ಮಾತಿಗೆ ತಪ್ಪಕ್ಕಿಲ್ಲ, ಹೇಳ್ದಂಗೆ ಮಾಡ್ತೀನಿ. ಅಪ್ಪ ಗಣೇಶ, ಇವಣ್ಣ ಏನು ಕೆಲಸ ಅನ್ಕೊಂಡು ಹೋಗ್ತೈತ, ಇವಣ್ಣಗೆ ಆ ಕೆಲಸ ಆಗಂಗ್ ಮಾಡಪ್ಪ. ಆ ಕೆಲಸ ಏನಾರು ಆದ್ರೆ ನಿನ್ ಕೂರ್ಸೋದಿಕ್ಕೆ ಇವಣ್ಣ ಏನೇನು ಡೆಕೋರೇಷನ್ಗೆ ಹೆಲ್ಪ್ ಮಾಡ್ತದಂತೆ. ದಯವಿಟ್ಟು ಗಣೇಶ ಇವಣ್ಣನ ಕೆಲಸ ಆಗಂಗ್ ಮಾಡು. ನಾವೆಲ್ಲರೂ ಬೇಡ್ಕೊಂಡಿವಿ, ನಿನ್ ಕೆಲಸ ಆಗ್ತಾ ಹೋಗು. ಹ್ಞೂ ಸರಿ ಕಣಪ್ಪ, ಕೊಟ್ಟಿ ನೋಡು, 500 ರೂಪಾಯಿ ಕೊಟ್ಟಿ ನೋಡು. ಹ್ಞೂ ಕಣ್ಲ ಮಂಜ, 500 ರೂಪಾಯಿ ಕೊಡ್ತು. ಹೌದಾ ಅಪ್ಪ ಗಣೇಶ, ಮೊದಲನೇ ಬೋಣಿಗೆನೆ 500 ರೂಪಾಯಿ ಮಾಡ್ದಲ್ಲಪ್ಪ. ನಿಂಗೆ ಧನ್ಯವಾದಗಳು ಕಣಪ್ಪ. ಹಿಂಗೆ ಬಂದರೆಲ್ಲ 500 ರೂಪಾಯಿನೇ ಬೋಣಿಗೆ ಮಾಡ್ತಾ ಹೋಗೋ ತರ ಮಾಡಪ್ಪ ದೇವ್ರೆ. ಹುಡುಗ್ರ ನನಗೆ ದಾರಿ ಬಿಡ್ರಪ್ಪ, ಮತ್ ಓದ್ತಕತ್ ನಾನು ಹೋಗ್ಬೇಕು. ಬರ್ತಿ ಕಣ್ರಪ್ಪ ಹುಡುಗ್ರ, ನಿಮ್ಗೆ ಒಳ್ಳೇದಾಗ್ಲಿ. ಪ್ರದಿ, ಮೊದಲನೇ ಬೋಣಿಗೆನೆ 500 ರೂಪಾಯಿ. ಹೆಂಗೆ ನಾನು ಹೇಳಿಲ್ವೇ ರೋಡಿಗೆ ಹೋದ್ರೆ ಮಸ್ತಾಗಿ ದುಡ್ಡು ಮಾಡ್ಬೋದು ಅಂತಂದು. ಅದೇ ಊರೊಳಗಾಗಿದ್ರೆ 10 ರೂಪಾಯಿ ಹಂಚ್ಬಿಡಾರೋ ಕಣ್ಲ. 500 ರೂಪಾಯಿನೂ ಆಗ್ತಿರ್ಲಿಲ್ಲ. ಹೆಂಗೆ ಒಬ್ರ ಹತ್ರನೇ 500 ರೂಪಾಯಿ ಹೆಂಗೆ ಮಾಡಿದ್ದು. ಸೂಪರ್ ಕಣ್ಲ ಮಂಜ. ಹಿಂಗೆ ಒಂದ್ 4-5 ಜನ 6 ಜನ ಸಿಕ್ಬಿಟ್ರೆ ಒಂದ್ 2,000-3,000 ರೂಪಾಯಿ ಇವತ್ತಿನ ಕಲೆಕ್ಷನ್ ಮಾಡ್ಕೊಂಡ್ಬಿಡ್ಬೋದು ನೋಡು. ಆಮೇಲೆ ನಾಳೆ ನೋಡ್ಕೊಂಡಾಗುತ್ತೆ. ಯೋ ಮಂಜ, ಯಾವ್ದ ಟ್ಯಾಕ್ಟ್ರಿ ಬರತ್ರ ಸೌಂಡ್ ಕೇಳ್ತೈತ್ ಕಣ್ಲಾ. ಹ್ಞೂ ಕಣ್ಲ ಮಂಜ, ಈ ವಣ್ಣನ ಹತ್ರ ಹೆಂಗಾದ್ರೂ ಮಾಡಿ ಆ ವಣ್ಣನ್ಕಿನ್ನ ಜಾಸ್ತಿನೇ ಈ ವಣ್ಣನ ಹತ್ರ ಇಸ್ಕೋಬೇಕು. ಏನಾದ್ರೂ ಐಡಿಯಾ ಓಡ್ಸು. ಸರಿ ಬರ್ಲಿ ತಡಿ ವಣ್ಣ. ಲೇ ಹುಡುಗ್ರ, ಟ್ಯಾಕ್ಟ್ರಿ ಬರ್ತಾ ಇರೋದ್ ಕಣ್ ಕಾಣ್ಸಕ್ಕಿಲ್ಲ ನಿಮ್ಗೆ? ಇದು ಯಾಕ್ರ ಹಿಂಗ ಅಡ್ಡಾಡ್ಕೊಂಡು ಅಡ್ಡ ನಿಂತ್ಕೊಂಡಿರ? ಬಿಡ್ರಲ್ಲ. ಯಾಕ್ರಲ್ಲ, ಯಾಕೆ ಅಡ್ಡ ನಿಂತ್ಕೊಂತಿರ್ಲ? ಏ ಹುಡುಗ್ರ, ನಿಮಗೆಲ್ಲ ಇಂಥದ್ದು ಯಾಕಲ್ರ? ಯಾಕೆ ಹಿಂಗೆಲ್ಲ ಮಾಡ್ತಿರ್ಲ? ನೀವೆಲ್ಲ ಸಣ್ಣ ಮಕ್ಳುಗಳು, ದೊಡ್ಡವ್ರು ಏನು ಮಾಡ್ತಾರ ಅದನ್ನ ಕೇಳ್ಕೊಂಡಿರ್ಬೇಕು. ಈ ತರ ಎಲ್ಲ ರೋಡಿಗೆ ಬಂದ್ಬಿಟ್ಟು ಜನರಿಗೆಲ್ಲ ದುಡ್ಡು ಕೊಡ್ರಿ ಅಂತ ತೊಂದರೆ ಕೊಡಕ್ ಹೋಗ್ಬಾರ್ದು. ಅವ್ರ ಭಕ್ತಿ ಇದ್ರೆ ಕೊಡ್ತಾರೆ, ಅವ್ರ ಹತ್ರ ಇದ್ರೆ ಕೊಡ್ತಾರೆ, ಇಲ್ಲ ಇದ್ರೆ ಏನ್ ಮಾಡಕ್ಕಾಕತ್ತೆ? ನೀವ್ ಹಿಂಗ್ ಬಂದು ಹಗ್ಗ ಹಾಕ್ಯಂದು ಅಡ್ಡ ನಿಂತ್ಬಿಟ್ಟು ಕೊಡ್ಲೇಬೇಕು ಅಂತ ನಿಂತ್ಕೊಂಡ್ಬಿಟ್ರೆ ಅವ್ರ ಹತ್ರ ಕೊಡಕ್ ಇರ್ಬೇಕಲ್ಲ. ಆಹಾ, ನಿಮ್ಮಂತ ಮಕ್ಳಿದ್ಬಿಟ್ರೆ ದೇಶ ಉದ್ಧಾರ ಆದಂಗೆ. ಸುಮ್ ಕೊಟ್ಟು ಹೋಯ್ತಾ ಇರ್ಬೇಕಂತೆ. ಅಯ್ಯೋ ನಿಮ್ಮ ಆಹಾ, ಮಾತಾಡೋದು ಮಾತ್ರ ಚೆನ್ನಾಗ್ ಕಲ್ತಿದ್ರಿ ಕಣ್ರಲ್ಲ. ಏ ನನ್ನ ಹತ್ರ ಇಲ್ಲ ಕಣ್ರಲ್ಲ. ಆಮೇಲೆ ಇದ್ಯಾವ್ದೋ ಒಂದು ಮಣ್ಣು ಹೊಡಿಯೋ ಕೆಲ್ಸ ಐತೆ, ಅದ್ ಹೋಗಿ ಹೊಡೆದ್ ಬಂದು ಆಮೇಲೆ ಅಲ್ಲಿಂದ ಬರೋಕಾರ ಹೆಂಗುದ್ರು ಕೊಟ್ಟೆ ಕೊಡ್ತಾರೆ, ಕೂಲಿದಾವ ಕೊಡ್ತೀನಿ ತಗೊಂಡ್ರಲ್ಲ. ಇದೇದು ಆದಾಗೆ ಬರ್ತೀನಿ. ಈಗ ನನ್ನ ಹತ್ರ ಕೊಡಕ್ ಇಲ್ಲ ಕಣ್ರಲ್ಲ. ಯೋ ಮಂಜ, ಇವಣ್ಣ ಯಾಕ ಸುಳ್ಳು ಹೇಳ್ತೈತಿ ಅಂತ ಅನಿಸ್ತೈತಿ ಕಣ್ಲ. ಇವಣ್ಣ ಮಕ ನೋಡಿದ್ರೆ ದುಡ್ಡು ಕೊಡತಾರ ಅಂತ ಅನಿಸ್ತಾ ಇಲ್ಲ. ಹೆಂಗಾರ ಮಾಡಿ ಏನಾರ ಪಿಲ್ಲ ನೋಡ್ಸಿ ಇವಾಗ್ಲೇ ಇಸ್ಕ. ಇವಣ್ಣ ಆಮೇಲೆ ಬಂದು ಕೊಡ್ತತಿ ಅನ್ನೋದು ಮಾತ್ರ ಸುಳ್ಳು ಬಿಡು. ಕಣ್ಲ ಮಂಜ, ನನ್ಗೂ ಹಂಗೆ ಅನಿಸ್ತೈತಿ. ಕಣ್ಲ ಮಂಜ, ಏನಾದ್ರೂ ಮಾಡಿ ಅವಣ್ಣನ ಹತ್ರ ಇಸ್ಕೊಂಬಿಡು, ಆಮೇಲೆ ಬಂದು ಇವಣ್ಣ ಕೊಡ್ತತಿ ಅನ್ನೋದು ಸುಳ್ಳು. ಬಿಡ್ರಲ್ಲ, ದಾರಿ ಬಿಡ್ರಲ್ಲ, ಆಮೇಲೆ ಬಂದು ಕೊಡ್ತೀನಿ. ಆಮೇಲೆ ಬಂದು ಕೊಡ್ತೀಯ ಅಂತ ಏನ್ ಗ್ಯಾರಂಟಿ? ಮೊದ್ಲು ಇವಾಗ್ಲೇ ಕೊಟ್ಬಿಟ್ಟು ಹೋಗು, ಆಮೇಲೆ ಯಾರ್ ಕಂಡಾರು ನೀನ್ ವಾಪಸ್ ಬರ್ತೀಯೋ ಬರಲ್ವೋ ಅಂತ.
ಬರ್ತೀನಿ ಕಂಡ್ರಲ್ಲ ಹುಡುಗರ, ನಾ ಪಕ್ಕದೂರಿಗೆ ಹೊಡೆಯಕ್ ಹೋಗ್ತಾ ಇರೋದು ಹೊಲವ, ಅಲ್ಲಿಂದ ಹೊಡ್ಕೊಂಬಂದು ಇದೇ ದಾರಿಗೆ ಬರ್ಬೇಕಾಗಿರೋದು ನಾನು. ಕೊಡ್ತೀನಿ ಬಿಡ್ರಲ್ಲ. ದುಡ್ಡು ಇಟ್ಕೊಂಡ್ಬಿಟ್ಟು ದೇವ್ರಿಗಿಲ್ಲ ಅಂತ ನೀನ್ ಏನಾರು ಮುಂದ್ ಹೋದ್ರೆ ದೇವ್ರು ನಿನಗೆ ಒಳ್ಳೇದ್ ಮಾಡಕ್ಕಿಲ್ಲ. ಇಟ್ಕೊಂಡ್ಬಿಟ್ಟು ಸುಳ್ಳು ಹೇಳ್ತಿದೀಯ ಅಂತಂದು ನಿನ್ ಯಾವ ಕೆಲಸನ ಆಗಕ್ ಬಿಡಕ್ಕಿಲ್ಲ ನೋಡು. ಲೇ, ಇಂಥ ಮಾತುಗಳನ್ನೆಲ್ಲ ಏಸನ್ ನೋಡಿದೀನಿ ಬಿಡ್ರಲ್ಲ. ನೀವು ಈ ಊರಾಗೆ ಅಡ್ಡ ಹಾಕಿ ನಿಂತ್ಕೊಂಡ್ರೆ ಇನ್ನೊಂದು ಊರಾಗೆ ಇನ್ನೊಂದು ಹುಡುಗರು ಅಡ್ಡ ಹಾಕಿ ನಿಂತ್ಕೊಂತಾರೆ. ಎಲ್ರು ಬರೀ ಹಿಂಗೇನೆ ಹೇಳೋದು. ಹಂಗಂತ ಹೇಳ್ಬಿಟ್ಟು ನಾವ್ ಎದ್ರುಕೊಂಡ್ರೆ ಅಷ್ಟೇ. ಬ್ಯಾಡ್ ತೆಗಿರಿ, ನಾನು ಆಮೇಲೆ ಬರಕಾರ ಕೊಟ್ಟೋಕಿನಿ. ನಾನೇನು ನಿಮ್ಮಂತ ಮಾತುಗಳಿಗೆಲ್ಲ ಎದ್ರುಕೊಳಕಿಲ್ಲ. ಇದೇನಿಲ್ಲ ಮಂಜ, ಇವಣ್ಣ ಅದಕ್ಕೂ ಎದ್ರಂಗಿಲ್ಲ. ಇರು ಏನಾದ್ರೂ ಹೇಳೋಣ. ಅಣ್ಣ, ನೀನು ನನ್ನ ಮಾತನ್ನ ಯಾವತ್ತೂ ಸುಳ್ಳು ಅನ್ಕೋಬೇಡ. ನಾನು ಬಾಯಿಗೆ ಏನೇ ಮಾತಾಡಿದ್ರು ಎಲ್ಲ ನಿಜ ಆಕತೆ. ಹೇಳ್ತಾ ಇದೀನಿ ಕೇಳು. ನೀನ್ ಇವಾಗ ಏನಾದ್ರೂ ಇಲ್ಲ ಅಂತ ಹಂಗೆ ಹೋದ್ರೆ ಆಮೇಲೆ ನಿನ್ ಹೋಗೋ ದಾರಿಗೆ ಏನಾರ ಆಗ್ಬಿಟ್ರೆ ಏನ್ ಮಾಡ್ತೀಯ? ಅದಕ್ಕೆ ಬೇಡ, ಸುಮ್ಮನೆ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಅಂಕೆ ಕೊಟ್ಬಿಟ್ಟು ಹೋಗು. ಮಕ್ಕಳ ಮಾತು ಯಾವತ್ತೂ ಸುಳ್ಳಾಗಕ್ಕಿಲ್ಲ. ಮಕ್ಕಳು ದೇವ್ರ ಸಮಾನ. ಅವ್ರು ಹೇಳಿದ್ದನ್ ಕೇಳು. ಇವೇನಪ್ಪ ಈ ಹುಡುಗರು ಹಿಂಗಾಡ್ತವೆ, ಕೊಡಗಂಟೆ ಬಿಡಕಿಲ್ಲ ಅಂತ ಅನ್ಸ್ತತಿವು. ಇವುಗಳ ಕೈಲಿ ಏನೇನು ಅನ್ಸ್ಕೋಬೇಕೋ ಏನೋ. ಬಾಯಿಗೆ ಬೇರೆ ಏನಾನ ಆಡ್ತವೆ. ಅಯ್ಯಯ್ಯಪ್ಪ, ಸುಮ್ಮನೆ ಕೊಟ್ಟೋಗೋದೆ ವಾಸಿ. ಇವುಗಳ ಬಾಯಿಗೆ ಏನಾರ ಆಡಿ ಮುಂದೋದಿ ಮತ್ತೇನಾರ ಅಪ್ಪಿ ತಪ್ಪಿ ಏನಾರ ಆಗಿ ಯಾಕೆ ಬೇಕು ಸುಮ್ಮನೆ. ಲೋ ಹುಡುಗರ, ನನ್ನ ಹತ್ರ ಒಂದು 100 ರೂಪಾಯಿ ತಾಟೆಯ ಏನೋ ಬೀಡಿ ಕಾಸು ಟೀಗಂತ ಖರ್ಚಿಗೆ ಇಟ್ಕೊಂಡಿದ್ದೆ. ಅದನ್ನೇ ಕೊಡ್ತಾ ಇದ್ದೀನಿ ಕಣ್ರಪ್ಪ. ಆಮೇಲೆ ನನ್ನ ಹತ್ರ ಇರೋದಷ್ಟೇ. ಮತ್ತೆ ಅದಕ್ಕಿಂತ ಜಾಸ್ತಿ ಕೊಡೋಣ ಅದು ಕೊಡೋಣ ಅಂತ ಕೇಳ್ಕೊಬೇಡ್ರಿ. ಬೇಕಾದ್ರೆ ನೀವೇ ಜೇಬಿ ಕೈಯಾಕ್ ನೋಡ್ಕೊ ಬರ್ರಿ. ನನ್ನ ಹತ್ರ ಇರೋದೇ 100 ರೂಪಾಯಿ. ಈಗ ಸದ್ಯಕ್ಕೆ ಬೋನಿ 100 ರೂಪಾಯಿ ಕೊಟ್ಟು ಹೋಗು. ಆಮೇಲೆ ಆಚೆನ ಬರ್ತೀನಿ ಅಂದಿಲ್ಲ, ನಾವಿಲ್ಲೇ ಇರ್ತೀವಿ. ಇನ್ನ 300 ರೂಪಾಯಿ ಸೇರಿಸಿಲ್ಲ, 400 ರೂಪಾಯಿ ಸೇರಿಸ್ಕೊಡು. ಕರೆಕ್ಟಾಗಿ 500 ರೂಪಾಯಿ ಆಕತ್ತೆ. ಒಂದ್ ದಿನ ಕೂಲಿ ಲೆಕ್ಕದ ಹೇಳ್ತಾರಲ್ಲ, ಹಿಂಗ್ ಹೋಗಿ ಹಿಂಗ್ ಟ್ಯಾಕ್ಟ್ರಿ ಹೊಡೆದ್ರೆ 500 ರೂಪಾಯಿ ಸಿಗೋದ್ ಕಷ್ಟ ಐತ್ ನನಗೆ. ಈ ನನ್ನ ಮಕ್ಕಳು 500 ರೂಪಾಯಿ ಇಡು ಅಂತ ಹೇಳ್ತಾರಲ್ಲ. ಈಗ ಸುಮ್ನೆ ಹ್ಞೂ ಅಂತ ಒಪ್ಕೊಂಡ್ಬಿಟ್ಟು 100 ರೂಪಾಯಿ ಕೊಟ್ಬಿಟ್ಟು ಇಲ್ಲಿಂದ ಮೊದ್ಲು ಹೋಗೋಣ. ಸರಿ ತಗೊಳ್ರಲ್ಲ, ಕೊಡ್ತೀನಿ. ತಗೊಳಪ್ಪ 100 ರೂಪಾಯಿ. ಆಮೇಲೆ ಹತ್ತಲಿಂದ ಬರ್ತಾ ಇನ್ನು ಉಳ್ದುದ್ ಕೊಡ್ತೀನಿ ತಾ. ಸರಿ ಕಣ್ರಪ್ಪ, ಬಿಡ್ರಿ ದಾರಿ ಬಿಡ್ರಿ, ಒತ್ತಾತು. ಲೋ ಮಂಜ, ಅವಣ್ಣ ಬರೀ 100 ರೂಪಾಯಿ ಕೊಟ್ಟು ಹೋಗ್ಬಿಡ್ತಲ್ಲ, ಏನ್ಲ ಮಾಡೋದು? ಅವಣ್ಣ ವಾಪಸ್ ಬಂದು ಕೊಡ್ತತೆ ಅಂತೀಯ? ಕೊಡ್ಲಿಲ್ಲ ಅಂದ್ರೆ ಬಿಡಾರ ಯಾರು? ಹೆಂಗಿದ್ರು ಅವಣ್ಣ ವಾಪಸ್ ಬರ್ತೀನಿ ಇದೇ ದಾರಿಗೆ ಅಂತ ಹೇಳತ್ತಲ್ಲ, ಇಸ್ಕೊಂಡ್ರ ಆತು ಬಿಡ್ಲ. ಲೋ ಮಂಜ, ಯಾವ್ದ ಗಾಡಿ ಬರ್ತಿತ್ ಕಣ್ಲ? ಲೋ ಮಂಜ, ಎತ್ತಿನ ಗಾಡಿ ಕಣ್ಲ. ಎರ್ಲಿ ಬಿಡ್ಲ, ಯಾವ ಗಾಡಿ ಅದೇ ಅಂದ್ಲ, ನಮಗ್ ಬೇಕಾಗಿರೋ ದುಡ್ಡು ಅಷ್ಟೇ. ಅಲ್ ಕಣ್ಲ ಮಂಜ, ಯಾವ್ದೋ ಅಜ್ಜ ಗಾಡಿ ಓಡಿಸ್ಕೊಂಡ್ ಬರ್ತಾ ಇರಂಗೈತೆ. ಅವ ಅಜ್ಜನ ಹತ್ರ ದುಡ್ಡು ಇರ್ತತೋ ಇರಲ್ವೋ? ಇರ್ಲಿ ಬಿಡ್ಲಿ, ಕೇಳ ಅಂತ ಕೇಳೋಣ ಬಿಡ್ಲ. ಸರಿ ಕಣಪ್ಪ. ಹೌ ಇದ್ಯಾಕ್ರಪ್ಪ ಹುಡುಗರ ಹಿಂಗ್ ಅಡ್ಡ ಇಟ್ಕೊಂಡ್ ನಿಂತ್ಕೊಂಡಿದೀರಾ ಅಗ್ಗವ? ಅಯ್ಯೋ ನಮ್ಮಪ್ಪನೆ, ದುಡ್ಡ ನಾನ್ ತಾವ್ ಎಲ್ಲಿಂದ ತರ್ತೀಯಪ್ಪ? ಇನ್ನ ನೋಡಿ, ಈಗ ಮೂಟೆಗಳ್ನೆಲ್ಲ ತಗೊಂಡು ಅಂಗಡಿ ತಾವ್ ಹೋಗ್ತಾ ಇದ್ದೀನಿ. ಇವುಗಳ್ನೆಲ್ಲ ಮಾರ್ಬಿಟ್ಟು ಆಮೇಲೆ ದುಡ್ಡು ಬರ್ತತ್ ಕಣಪ್ಪ. ಬೇಕಾದ್ರೆ ಮಾರ್ಕೊಂಬಂದಾದ್ಮೇಲೆ ಕೊಡ್ತೀನಿ ತಗ. ಮಂಜ, ಪಾಪ ಅಜ್ಜಿ ವಯಸ್ಸಾಗೈತೆ, ಹೋಗ್ಲಿ ಬಿಡ್ಲ. ಏನ ಮಾರ್ಕೊಂಬಂದಾದ್ಮೇಲೆ ಕೊಡ್ತೀನಿ ಅಂತ ಹೇಳ್ತೈತಲ್ಲ, ಅವಜ್ಜೇನ್ ಕೊಡಕ್ಕಿಲ್ಲ ಅಂತ ಹೇಳಕ್ಕಿಲ್ಲ. ಹೋಗ್ಲಿ, ಬಿಟ್ಬಿಡೋಣ ಬಿಡು. ಆಮೇಲೆ ಹತ್ಲಿಂದ ಬಂದ್ರೆ ಅವಜ್ಜ ಇಷ್ಟ ಬಂದ್ರೆ ಕೊಡ್ಲಿ, ಇಲ್ಲಾಂದ್ರೆ ಬಿಡ್ಲಿ. ಪಾಪ ವಯಸ್ಸಾದವರಿಗೆ ಹಂಗೆಲ್ಲ ತೊಂದ್ರೆ ಕೊಡಕ್ ಹೋಗ್ಬಾರ್ದು. ಸರಿ ಕಣ್ಲ ಪ್ರದಿ, ಹಂಗೆ ಮಾಡೋಣ. ಅಜ್ಜ, ಅದೇನಿನ್ ಮಾರ್ಕೊಂಬಂದಾದ್ಮೇಲೆ ಕೊಡು. ಸರಿ ಕಣ್ರಪ್ಪ, ಆ ಕಡೆಯಿಂದ ಬರ್ತೀನಿ ತಗೊಳ್ರಿ, ಆಮೇಲೆ ಕೊಟ್ಟು ಹೋಗ್ಕೊಂಡ್ರಿ. ಇಲ್ಲೇ ಇರ್ತಿರಲ್ಲ ನೀವು? ಸರಿ ಕಣ್ರಪ್ಪ. ಪ್ರದಿ, ಹೊಟ್ಟೆ ಯಾಕ ನೋಯ್ತಾ ಐತೆ, ಒಂದಿಟ್ಟು ಆಟದ ಕಡೆಗೆ ಹೋಗ್ಬರ ಬರ್ತೀಯಲ್ಲ? ಲೋ ಮಂಜ,
ನಾನುವೇ ಬಂದ್ರೆ ಇಲ್ಲಿ ಗಾಡಿಗಳು ಬಂದ್ರೆ ಯಾರು ಕಲೆಕ್ಷನ್ ಮಾಡೋದು? ಸುರೇಶ ರಂಗ ಇದ್ದಾರೆ ನೋಡ್ಕೊಂತಾರ ಬಾರ್ಲ. ಓ ರಂಗ ಸುರೇಶ ಯಾವ್ದೇ ಗಾಡಿ ಬಂದ್ರು ಬಿಡಕ್ ಹೋಗ್ಬೇಡ್ರಿ, ಹಿಂಗ್ ಹೋಗಿ ಹಿಂಗ್ ಬರ್ತೀವಿ ಇಬ್ರು. ಸರಿ ಕಣ್ಲ ಮಂಜ. ಬಾರ್ಲ ಬಾರ್ಲ ಪ್ರತಿ ಅರ್ಜೆಂಟ್. ಲೋ ಮಂಜ ಪ್ರದಿ ಏಳೋಗಿದ್ದಾರೆ, ಹಗ್ಗ ಮಾತ್ರ ಬಿಡ್ಬೇಡ್ರಿ ಯಾವುದೇ ಕಾರಣಕ್ಕೂ. ಗಾಡಿ ಬಂದ್ಮೇಲೆ ನಿಲ್ಲಿಸ್ಲೇಬೇಕು ನಾವು. ಏನಪ್ಪ ಮೊದ್ಲು ಅವ್ರಿಬ್ರೇ ಇಲ್ಲ, ನಮ್ಗಂತ್ರು ಈ ಗಾಡಿಗಳು ನಿಲ್ಸಿ ಮಾತಾಡಕ್ ಬರಕಿಲ್ಲ. ಅವ್ರಿಬ್ರು ಇದ್ರೆ ಚೆನ್ನಾಗಿರ್ತಿತ್ತು. ಏನೋ ನಿಲ್ಲಿಸ್ತೀವ ಬಿಡ್ತೀವ ನೋಡನ್ ತಡಿ. ಏ ಗಾಡಿ ಬರ್ತೈತೆ, ಹಿಡ್ಕೊಳ್ರಲ್ಲ ಹಿಡ್ಕೊಳ್ರಲ್ಲ. ಅಯ್ಯಯ್ಯೋ ಗಾಡಿ ನಿಲ್ಸಕ್ಕೆ ಆಗ್ಲಿಲ್ಲ. ಏ ಈಗ ಏನಾದ್ರೂ ಬಿಡಬಾರ್ದು ಕಂಡ್ರೋ. ಹಿಡ್ಕೊಳ್ರಿ 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 ದಿಮ್ನೆ ಹಿಡ್ಕೊಳ್ರಿ. ಅಯ್ಯಯ್ಯೋ ಈಗಂತೂ ಬಿಡಬಾರ್ದು ಕಂಡ್ರೋ. ಹಿಡ್ಕೊಳ್ರಿ ಹಿಡ್ಕೊಳ್ರಿ. ಅಯ್ಯಯ್ಯೋ ಇದೇನೇ ಈ ಅಣ್ಣ ಹಿಂಗ್ ತಪ್ಪಿಸ್ಕೊಂಡು ಹೋಗ್ಬಿಡ್ತು. ಅಯ್ಯಯ್ಯೋ ಬೈಕ್ ಬಂತು. ಹಿಡ್ಕೊಳ್ರಿ ಹಿಡ್ಕೊಳ್ರಿ ಹಿಡ್ಕೊಳ್ರಿ. ಇದನ್ನೇನಾದ್ರೂ ಬಿಟ್ರೆ ಮಂಜ ಪ್ರದೀಪ ಬೈತಾರೆ ಕಣ್ರು. ಹಿಡ್ಕೊಳ್ರಿ. ಅಯ್ಯೋ ವಜ್ಜ ಮೈ ಮೇಲೆ ಬರ್ತಿತ್ತು. ಓಡ್ರು. ಅಯ್ಯಯ್ಯೋ ಇದನ್ನು ಬಿಟ್ಬಿಟ್ವಿ. ಆ ಗಾಡಿನ ನಿಲ್ಸಕ್ಕೆ ಆಗ್ಲಿಲ್ವಲ್ಲೇ. ಈ ವಿಚಾರ ಏನಾದ್ರು ಮಂಜ ಪ್ರದೀಪ ಇಬ್ರಿಗೂ ಗೊತ್ತಾದ್ರೆ ಅಷ್ಟೇ ನಮ್ ಕತೆ. ಒಂದ್ ಗಾಡಿನ ನಿಮ್ ಕೈಲಿ ನಿಲ್ಸಕ್ ಆಗಿಲ್ವಲ್ಲ ಅಂತಂದು ಬೈತಾರೆ. ಅಯ್ಯಯ್ಯಪ್ಪ ಏನೋ ಮಾಡೋದು ಇವಾಗ. ಲೇ ನಾನೊಂದು ಹೇಳ್ತೀನಿ, ಮಂಜ ಪ್ರದೀಪ ಇಬ್ರಿಗೂ ಗಾಡಿ ನಿಲ್ಸಕ್ ಆಗಿಲ್ಲ ಅಂತ ಹೇಳಕ್ ಹೋಗ್ಬೇಡ್ರಿ. ಯಾವುದು ಗಾಡಿನೇ ಬಂದಿಲ್ಲ ಅಂತ ಹೇಳಿ ಸುಳ್ಳು ಹೇಳ್ಬಿಡೋಣ ಆಯ್ತಾ? ಇಲ್ಲ ಅಂದ್ರೆ ಇಬ್ರು ಬೈತಾರಷ್ಟೇ. ಕಣ್ಲ ರಂಗ, ಹಂಗೆ ಮಾಡೋಣ. ಇಲ್ಲ ಅಂದ್ರೆ ಸುಮ್ನೆ ಬಯಸ್ಕೊಂತೀವಿ ನೋಡು. ಅವ್ರಿಬ್ರು ಇಲ್ಲ ಅಂದ್ರೆ ನಮ್ ಕೈಲಿ ಒಂದ್ ಗಾಡಿ ನಿಲ್ಸಕ್ ಆಗ್ಲಿಲ್ಲ. ಹೆಂಗ್ ತಪ್ಪಿಸ್ಕೊಂಡು ಹೋಗ್ಬಿಟ್ರು. ಅವ್ರಿಬ್ರು ಎಷ್ಟ್ ಚೆನ್ನಾಗಿ ಮಾತಾಡಿ ನಿಲ್ಸ್ಬಿಡ್ತಾರೆ. ಏ ಮಂಜ ಪ್ರದೀಪ ಬಂದ್ರು ಕಣ್ರ. ಲೋ ಮಂಜ, ನೀವ್ ಹೋದಾಗಿಂದ ಒಂದ್ ಗಾಡಿನೂ ಬಂದಿಲ್ಲ ಕಣ್ಲಾ. ಹಿಂಗೆ ನಿತ್ಕಂದೀವಿ, ಯಾವ ಗಾಡಿನೂ ಬಂದಿಲ್ಲ. ಹೌದಾ? ಅಯ್ಯಯ್ಯೋ ಪ್ರತಿ ಒಂದ್ ಗಾಡಿನೂ ಬಂದಿಲ್ಲ ಅಂತ ಕಂಡ. ಆವಾಗ್ಲೇ ಎಷ್ಟೊಂದ್ ಗಾಡಿಗಳು ಹೋಗೋ ಸೌಂಡ್ ಬಂತು, ಒಂದ್ ಗಾಡಿನೂ ಬಂದಿಲ್ಲ ಅಂತ ಹೇಳ್ತಿದಾರೆ. ಏ ನಿಜವಾಗ್ಲೂ ಇಲ್ಲ ಕಣ್ರಲ್ಲ, ಯಾವ ಗಾಡಿನೂ ಬಂದಿಲ್ಲ. ಸರಿ ಬಿಡಲ್ಲ, ಈಗ ಯಾವ್ದಾರು ಬರ್ಬೋದೇನೋ ನೋಡೋಣ. ಲೋ ಪ್ರದಿ, ಇದೇನ್ಲ ಯಾರು ದೊಡ್ಡ ಅಮೌಂಟ್ ಇರೋರೆ ಸಿಗ್ತಾ ಇಲ್ಲ. ಯಾವ್ದಾರ ಗಾಡಿಗಳು ಬರ್ತವೆ ಚೆನ್ನಾಗಿರೋರು, ಕಾರು ಗೀರು ಬರ್ತತೆ ಅಂದ್ರೆ ಇವತ್ತು ಯಾವ ಕಾರನ್ನು ಕಾಣಿಸಕ್ಕಿಲ್ಲ ಅಲ್ಲಿ. ಬರೀ ಎತ್ತಿನ ಗಾಡಿ, ಮೋಟರ್ ಬೈಕು, ಟ್ಯಾಕ್ಟ್ರಿ, ಸೈಕಲ್ ಇವೇ ಬರ್ತಾ ಇದಾವೆ. ನಾನ್ ಯಾರ ಶ್ರೀಮಂತರುಗಳು ಗಾಡಿ ಕಾರುಗಳಲ್ಲಿ ಹೋಗ್ತಾ ಇರ್ತಾರಲ್ಲ, ಅವ್ರನ್ನ ಅಡ್ಡಾಕಿ ಅವ್ರ ಹತ್ರ ಚೆನ್ನಾಗಿ ಎತ್ತನ ಅಂತ ಹೇಳಿದ್ರೆ ಯಾವ್ದು ಒಂದು ಕಾರು ಬರ್ತಾ ಇಲ್ಲಲ್ಲ ಇವತ್ತು. ಕಣ್ಣ ಮಂಜ, ಯಾವಾಗ್ಲೂ ಎಷ್ಟೊಂದ್ ಕಾರ್ ಓಡಾಡವು. ಇವತ್ ನಾವು ದುಡ್ಡೆ ತಕ್ ಬಂದಾಗ್ಲೇ ಒಂದ್ ಕಾರನು ಕಾಣ್ತಾ ಇಲ್ಲಲ್ಲ. ಏನಪ್ಪ ಯಾವಾಗ್ಲೂ ಹಿಂಗೆ, ನಾವು ಬಂದಾಗ್ಲೇ ಏನು ಬರಕ್ಕಿಲ್ಲ. ನಾವು ದುಡ್ಡು ಎತ್ತಿದಾಗ ಯೋಸನ್ ಗಾಡಿಗಳು ಓಡಾಡ್ತಾವ್. ನೋಡಿದ್ರಲ್ಲ ಗೆಳೆಯರೆ, ನೀವು ಹಿಂಗೆ ನಿಮ್ಮೂರಲ್ಲಿ ಗಣೇಶ ಹಬ್ಬಕ್ಕೆ ಹಿಂಗೆ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟು ಹೋಗ್ ಬರೋರ ಹತ್ರ ದುಡ್ಡು ಎತ್ತುತ್ತೀರಾ? ನೀವು ಹಿಂಗೆ ದುಡ್ಡು ಕಲೆಕ್ಷನ್ ಮಾಡೋದಾದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.